ನಾನು ಮಾಡ್ತೀನಂತ ಹೈಕಮಾಂಡ್ ಶಿಲ್ಪಿಗಾದ್ರೆ ನಾನೇ ಆಗ್ತೀನಿ. ನಾನು ದಲಿತ ಇದ್ದೀನಿ, ನಾನೇ ಆಗ್ಬೋದು, ನಾನು ಆಗ್ತೀನಿ. ಈಗ ಮೀಟಿಂಗ್ ದಲಿತರ ಆಗುವಗಳಿಗೆ ಎಲ್ಲ ಶಾಸಕರನ್ನ ಕ್ಯಾಬಿನೆಟ್ದಲ್ಲಿ ಕೆಲವು ಮಂತ್ರಿಗಳಿರ್ತೀವಿ, ಅವ್ರು ಬರೋದಿಲ್ಲ. ಅವ್ರದ್ದು ಏನು ಕಷ್ಟ ನಷ್ಟಗಳನ್ನ ಹೇಳ್ತಾರೆ, ದಲಿತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಕೇಳಿದ್ದಾರೆ. ಅವ್ರ ಕಷ್ಟ ನಷ್ಟಗಳು ನಾವು ಆಲಿಸ್ಬೇಕಲ್ಲ. ಈಗ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರ, ಅವರು ನಿನ್ನ ಕೂಡ ತ್ಯಾಗದ ಮಾತು ಮಾತಾಡಿದ್ರು ಸರ್. ರಾಹುಲ್ ಗಾಂಧಿ ಅಂತವ್ರು ತ್ಯಾಗ ಮಾಡಿದ್ದಾರೆ, ಸೋನಿಯಾ ಗಾಂಧಿ ಅಂತವರು ಕೂಡ ತ್ಯಾಗ ಮಾಡಿದ್ದಾರೆ. ಕೆಲವೊಮ್ಮೆ ನಾವು ತ್ಯಾಗ ಮಾಡ್ಬೇಕಾಗತ್ತ. ಹೆಂಗೆ ವಾಪ ಮಾಡ್ತೀರಪ್ಪ, ನಿಮ್ಗೆ ಹೆಂಗೆ ತರ್ಕ ಅಂತ ಹುಟ್ಟಿಸ್ತೀರಿ? ಅಲ್ಲ, ಅವರೇ ಮಾತಾಡಿದ್ರು ಸರ್. ಏನಂತ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ, ತ್ಯಾಗ ಮಾಡಿದ್ರೆ ನಮ್ಮ ಪಕ್ಷ ತ್ಯಾಗ ಮಾಡಿದ್ದು ಹೇಳ್ಬೋದಾ? ಭಾಳ ಸಲ ಮಾತಾಡಿದ್ವಿ. ನಾನು ಪದೇ ಪದೇ ಎಲ್ಲ ಫಂಕ್ಷನ್ದಾಗ ನಾನು ಹೇಳ್ತೀನಿ, ಅವರು ನಿನ್ನ ಹೇಳಿದ್ದಾರೆ. ಏನು ನಥಿಂಗ್ ರಾಂಗ್. ಅಲ್ಲ, ತ್ಯಾಗದ ಹಿಂದ್ಗಡೆ ಏನೋ ಒಂದು ಅಡಗಿದೆ ಅಂತ ನೀವು ಕ್ರಿಯೇಟ್ ಮಾಡ್ತೀರಿ ನೋಡಪ್ಪ. ಇದೆಲ್ಲ ಹಿಂಗಾಗೈತೇನೋ ಹಂಗಾಗೈತೇನೋ, ಅಲ್ಲಿಂದ ಬಂದೈತೇನೋ, ಇಲ್ಲಿಂದ ಬಿದ್ದೈತೇನೋ, ಇಲ್ಲಿಂದ ಎದ್ದೈತೇನೋ ಅಂತೇಳಿ ಇದೇನು ನೀವು ಮಾಡಕತ್ತಿಲ್ಲ. ಇದೇನು ಇಲ್ಲ, ಇಂಥ ಹೂವಪ್ಪುಗಳ ಪ್ರಶ್ನೆನೇ ಇಲ್ಲ. 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. ಅದನ್ನ ನಾವು ಪಾರ್ಟಿ ಹೈಕಮಾಂಡ್ ತೀರ್ಮಾನ ಆಗ್ತದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾನಲ್ಲ, ಈಗ ತೆಗಿತಾರೆ ಯಾರು ಹೇಳಿದ್ರು ನಿಮ್ಗೆ? ಕೆಲವರು ಡಿ.ಕೆ. ಶಿವಕುಮಾರ್ ಈಗ ಸಿಎಂ ಆಗ್ತಾರೆ ಅಂತ ಹೇಳ್ತಾರೆ. ಈಗ ಅವ್ರ ಅಭಿಪ್ರಾಯಕ್ಕೆ ಏನು ಬ್ಯಾಡ ಹೇಳೋದ? ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ತೆಗಿತಾರೆ ನಿಮ್ಗೆ ಯಾರು ಹೇಳಿದ್ರೆ ಹೇಳಪ್ಪ. ನಮಗೆ ಹೇಳಿಲ್ಲ, ಅಧಿಕಾರ ಹಂಚಿಕೆ ಆಗಬೇಕು ಅನ್ನೋ ವಿಚಾರ ಮೊದಲೇ ಆಗಿದೆ ನಿಮ್ಮಲ್ಲಿ. ನನಗೆ ಗೊತ್ತಿಲ್ಲಪ್ಪ, ನಿಮ್ಗೇನಾರ ಗೊತ್ತಿದ್ರೆ ಹೇಳ್ರಿ ನನಗೆ. ಈಗ ಸಚಿವರ ಮೌಲ್ಯಮಾಪನವೂ ಕೂಡ ನಡೆದಿದೆ ಸರ್. ಮೌಲ್ಯಮಾಪನ ಅಲ್ರಿ, ಏನೇನು ಮಾಡಿದ್ದೀರಿ ಇಲ್ಲಿ ತನ, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಏನು ತಂದಿದ್ದೀರಿ, ಜಿಲ್ಲೆಯಲ್ಲಿ ಏನು ಕೆಲಸ ಮಾಡಿದ್ದೀರಿ ಅಂತೇಳಿ ಕೇಳಿರ್ತಾರೆ. ಮೌಲ್ಯಮಾಪನ ಅದ ಸರ್. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗೋ ಬಗ್ಗೆ ಚರ್ಚೆ ಆಯ್ತಾ? ನನಗೆ ನಾಳೆ ಮಾಡೋ ಇದ್ದಂತ ಹೇಳ್ಬಿಡ್ತಿದ್ದೆ, ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ. ಮುಖ್ಯಮಂತ್ರಿ ಅದು ಹೈಕಮಾಂಡ್ಗೆ ಬಿಟ್ಟು ಕೊಟ್ಟಿದ್ದೆ. ನನಗದು ಪವರ್ ಇಲ್ಲ, ಅದ್ರ ಬಗ್ಗೆ ನಾನು ಹೆಂಗೆ ಉತ್ತರ? ಬೆಂಗಳೂರಾಗ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ಬಿಜೆಪಿ ಅವರಿಗೆ ಹೋಗಿ ಅಲ್ಲಿ ಹಸುಗಳ ಜೊತೆಗೆ ಹೋರಾಟ ಮಾಡ್ತಿದ್ದಾರೆ, ಹಸು ಕೊಡಿಸಿದ್ರು ಅವರಿಗೆ. ದಲಿತರದ್ದು ಎಷ್ಟೋ ಮರ್ಡರ್ಗಳಾಗ್ತವೆ, ಜೀವನ ಯಾವ ಥರ ಸ್ಟ್ರೈಕ್ ಮಾಡಿದಾರ, ಯಾವ ಥರ ಬಾಯಿ ತೆಗ್ದಿದಾರ. ಎಷ್ಟೋ ತಾಯಿ ತಂದೆನ ಮರ್ಡರ್ ಮಾಡಿದವ್ರು ಇರ್ತಾರೆ ಈ ಜಗತ್ತಿನಲ್ಲಿ. ಅಂಥ ದುಷ್ಟರಿಗೆಲ್ಲ ಬಲಿ ಹಾಕಬೇಕು. ನಾನು ಅದನ್ನು ಯಾಕೆ ಹೇಳ್ತೀನಿ ಅಂದರೆ, ಅಂಥ ದುಷ್ಟರು ಎಲ್ಲ ಕಡೆ ಇದ್ದಾರೆ, ಎಲ್ಲ ನಮೂನಿ ದುಷ್ಟರು ಇದ್ದಾರೆ. ಅಂಥವ್ರನ್ನ ಬಲಿ ಹಾಕ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ, ಅದನ್ನು ನಾವು ಮಾಡ್ತೀವಿ. ಇದನ್ನು ರಾಜಕೀಯವಾಗಿ ಹೋಗ್ತಕ್ಕಂಥದ್ದು ದಿವಸ ಮರ್ಡರ್ಗಳಾಗ್ತವೆ. ದಿವಸ ತಂದೆನ ಕೊಂತದ್ದು ನೋಡಿದ್ದೀವಿ, ಮಗನ ಕೊಂತದ್ದು ನೋಡಿದ್ದೀವಿ. ಇದನ್ನು ರಾಜಕೀಯವಾಗಿ ಹೋಯ್ತಾ? ಈಗ ಹಸುಗಳ ಜೊತೆಗೆ ಪ್ರೊಟೆಸ್ಟ್ ಮಾಡಿ ಅವರು ರಾಜಕೀಯ ಇಲ್ಲ, ರಾಜಕಾರಣ ಎಲ್ಲದರಾಗೂ ರಾಜಕಾರಣ. ಅವರು ಇಂಥ ಸಣ್ಣತನದ ರಾಜಕಾರಣಗಳಿಂದ ಅವರು ಹೊರಗೆ ಬರದೇ ಇದ್ರೆ ಜನ ಅವ್ರಿಗೆ ಪಟ್ಟಕ್ಕೆ ಸರ್. ಈಗ ಅಂಬೇಡ್ಕರ್ಗೆ ಅವಮಾನ ಮಾಡಿಕೊಡ್ತಂತೆ ಕಾಂಗ್ರೆಸ್ ಏನೆಲ್ಲ ಮಾಡಿದೆ ಅನ್ನೋ ಬಗ್ಗೆ ಪುಸ್ತಕ ಬಿಡಿರುತ್ತೆ, ಏಳಿಗೆ ಬಿಚ್ಚಿಟ್ಟಿದ್ದಾರೆ ಬಿಜೆಪಿ ಅವರು. ಏನು ಮಾಡಿದ್ವಿ ನಾವು? ಜನಪರವಾಗಿ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇತ್ತು, ನಾವು ಮಾಡಿದ್ದೀವಿ. ಏನು ಅವ್ರಿಗೆ ಮಾಡೋಕ್ಕೆ ಅವಕಾಶ ಇತ್ತು, ಅವರು ಮಾಡಿದ್ದಾರೆ. ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ತಪ್ಪು. ಸಂವಿಧಾನ ತಿದ್ದುಪಡಿ ಅಷ್ಟೇ ಸರ್. ಹಿಂದ್ಗಡೆ ಅಂಬೇಡ್ಕರ್ ಅವರಿಗೆ ಸಾಕಷ್ಟು ಸಚಿವ ಸ್ಥಾನ ಕೊಡಲಿಲ್ಲ ಅವರಿಗೆ ಸರ್. ನೋಡ್ರಿ, ಸಚಿವರು ಮಾಡಿದವ್ರು ಯಾರು ಅದನ್ನು ಹೇಳಬೇಕಲ್ಲ. ಇವರು RSS ಅವರು ಸಂವಿಧಾನ ಬಂದಾಗ ಏನೇನು ಮಾತಾಡಿದರು ಅದನ್ನು ಹೇಳಬೇಕಾ? ಹಿಂದೂ ಧರ್ಮದ ಬಗ್ಗೆ ಹೇಳ್ತಾರೆ. ಹಿಂದೂ ಧರ್ಮದಲ್ಲಿ ದಲಿತರ ಬಗ್ಗೆ ಏನು ನೋವಿದೆ ಅನ್ನೋದು ಗೊತ್ತಾ ಇವ್ರಿಗೆ? ನಾ ಹಿಂದೂ ಅಂತ ನಾನು ಇವತ್ತು ಮಂದಿರದಲ್ಲಿ ಹೊರಗಡೆ ಇರ್ತಕ್ಕಂಥದ್ದು ಎಷ್ಟೋ ಜನಗಳು ಇವತ್ತು ನಮ್ಮ ಮುಂದೆ ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ ಇವರು? ಅವರೆಲ್ಲ ಹಿಂದೂ ಅಂತೇಳಿ ಮನಸಾರಿ ಇದ್ದಾರ ಬದುಕಿನಲ್ಲಿ? ಎಷ್ಟು ನೋವು ಅನುಭವಿಸ್ತಾರೆ ಗೊತ್ತಾ? ಅದ್ರ ಬಗ್ಗೆ ಇವತ್ತು ಏನಾದ್ರು ಇವ್ರ ಕಾರ್ಯಕ್ರಮಗಳದಾವ? ಇವರು ಎಲ್ಲ ಮಾಡ್ತಕ್ಕಂಥ ಅವಾಂತರಗಳು ಜನ ವಿರೋಧಿ ಕಾರ್ಯಕ್ರಮಗಳದಾವೆ. ಒಂದು ಧರ್ಮನ ಹೊರಗಿರ್ತಕ್ಕಂಥ ಸಂವಿಧಾನದಾಗ ಹೇಳಿದ್ದೇನಾ? ಈ ದೇಶದಲ್ಲಿ ಸಂಸ್ಕೃತಿಯಲ್ಲಿ ಇದೇನಾ? ಎಲ್ಲ ಧರ್ಮದವ್ರನ್ನ ಪ್ರೀತಿ ಮಾಡ್ತಕ್ಕಂಥ ಧರ್ಮ ಇದಾಗಬೇಕಲ್ಲ. ಮಾನವರನ್ನಾಗೆ ಕಾಣಬೇಕಾದಂಥ ಧರ್ಮ ನಮಗೆ ಬೇಕಲ್ಲ. ಏನು ಇವ್ರು ಹೇಳ್ತಾ ಇರೋದು? ಸರ್, ನಿಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಕೆಲವು ಬಿಯರ್ಗಳ ದರ ಜಾಸ್ತಿ ಹೇಳ್ತೀನಿ ನಿಮಗೆ. ಯಾವತ್ತು ಏರ್ಸೋದಿದ್ರು ಹೇಳ್ತೀನಿ, ಕಡಿಮೆ ಮಾಡೋದಿದ್ದು ಹೇಳ್ತೀನಿ, ಇಮಿಡಿಯೇಟ್ ನಿಮಗೆ ರಿಯಾಕ್ಟ್ ಮಾಡ್ತೀನಿ. ಉತ್ತರ ಕರ್ನಾಟಕದವರೆಗೂ ಅವಕಾಶ ಸಿಗಬೇಕು. ನಿಮ್ಮ ಅಭಿಪ್ರಾಯಕ್ಕೆ ತುಂಬ ಥ್ಯಾಂಕ್ಸ್. ಸಿಎಂ ನಮ್ಮ ಉತ್ತರ ಕರ್ನಾಟಕದವ್ರು ಯಾಕೆ ಆಗಬಾರ್ದು? ನಿಮ್ಮ ಅಭಿಪ್ರಾಯಕ್ಕೆ ತುಂಬ ಥ್ಯಾಂಕ್ಸ್. ಇದಕ್ಕೇನಿಲ್ಲ, ಒಳ್ಳೆ ಅಭಿಪ್ರಾಯ ಹೇಳ್ತಿದ್ದೀರಿ. ಅವಕಾಶಗಳು ಇದೆಲ್ಲ CLP ಆಗಬೇಕು, ಜನ ಆರಿಸ್ಕೊಳ್ಬೇಕು, ಇವೆಲ್ಲ ಇರ್ತವೆ. ದಲಿತ ಸಿಎಂ ಕೂಗು ಯಾರಾಗಬಾರ್ದು? ನೀವು ಅಲ್ಲಿತ್ತೀಯಾ? ನೀನು ಮುಖ್ಯಮಂತ್ರಿ ಮಾಡಿದ್ರೆ ಒಲ್ಲಿತ್ತೀಯಾ? ನೀವು ಸರ್? ಹಾಂ, ನಾನು ಹೋಗ್ತೀನಿ. ನಾನು ಯಾಕೆ ಆಗಬಾರ್ದು?
ಅದು ಆ ಸಶಕ್ತ ಅದನ್ನೋ ಇಲ್ಲೋ, ಶಿಲ್ಪಿಯಲ್ಲಿ ನನ್ನ ಅರೆಸ್ಟ್ ಕಳಿಸ್ತಾರೋ ಇಲ್ಲೋ, ಹೈಕಮಾಂಡ್ ನನ್ನ ಒಪ್ತಾರೋ ಇಲ್ಲೋ, ಇವೆಲ್ಲವೂ ಇರ್ತವೆ. ನಾನು ಮಾಡ್ತೀನಂತ ಹೈಕಮಾಂಡ್ ಶಿಲ್ಪಿಗಾದ್ರೆ ನಾನೇ ಆಗ್ತೀನಿ. ನಾನು ದಲಿತ ಇದನ್ನೇ ನಾನೇ ಆಗ್ಬೋದು, ನಾನು ಆಗ್ತೀನಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.